MMB ಕಂಪನಿ ವೆಂಕಟರಾಮ್ ಅಂತ ಇಲ್ಲಿ ಬಂದಿದ್ದೀವಿ. ಇವತ್ತು ಆನೇಕಲ್ ತಾಲೂಕು ಸರ್ಜಾಪುರ ಹತ್ತಿರ ಇರ್ತಕ್ಕಂಥ ಹುಸ್ಕೂರು ಗ್ರಾಮದ ಲಕ್ಷ್ಮೀನಾರಾಯಣಪುರ ಎಂಬ ಗ್ರಾಮಕ್ಕೆ ಬಂದಿದ್ದೀವಿ. ರಾಜಗೋಪಾಲ್ ರೆಡ್ಡಿ ಅವರು ಒಳ್ಳೆ ಪ್ರಗತಿಪರ ರೈತರಾಗಿದ್ದು ಅವರು ಈಗ 2 ಎಕರೆನಲ್ಲಿ ಗೆರ್ಬೇರೆ ಬೇಸಾಯ ಮಾಡಿದ್ದಾರೆ. ಅದರ ಜೊತೆಗೆ ಅವರು ಸಾಂಗ್ ಆಫ್ ಜಮೈಕಾ ಮತ್ತು ಸಾಂಗ್ ಆಫ್ ಇಂಡಿಯಾ ಅಂತೇಳಿ ಜೊತೆಗೆ ಕಾಮಿನಿ ಅಂತ ಒಂದು ಏನು ಇದು ಅಲಂಕಾರಿಕ ಬೆಳೆಗಳಿವು. ಈ ಅಲಂಕಾರಿಕ ಬೆಳೆಗಳನ್ನು ಬೆಳೆದಿದ್ದಾರೆ. ಅವರು ಜರ್ಬೇರಾಗ ಅಷ್ಟೇ ಅಲ್ಲ, ನಮ್ಮ MMBಯ ಏನು ಬಯೋಗೇರ್ 1, 2 ಮತ್ತು 5 ಎಲ್ಲ ಗೇರುಗಳನ್ನು ಸಹ ಈ ಬೆಳೆಗೂ ಕೂಡ ಉಪಯೋಗ ಮಾಡಿದ್ದಾರೆ ರೆಡ್ಡಿಯವರು. ಸರ್, ಈಗ ನೀವು ಇದೇನೀಗ ಸಾಂಗ್ ಆಫ್ ಇಂಡಿಯಾ ಮತ್ತು ಇದು ಕಾಮಿನಿ ಅಂತ ಇದು ಕಾಮಿನಿ, ಆಮೇಲೆ ಆ ಕಡೆ ಜಮೈಕಾ ಅಂತ ಇದೆ ಅದು. ಸೊ ನೀವು ಇದಕ್ಕೂ ಬಳಕೆ ಮಾಡಿದ್ದೀರಿ. ನಿಮ್ಮ ಒಂದು ಅನುಭವ ಹೇಳಿ ಸರ್, ಯಾಕೆಂದರೆ ಸೂಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ನಿಮ್ಮ ಅನುಭವ ಹಂಚ್ಕೊಳ್ಳಿ ಸರ್. ಇದರಲ್ಲಿ ನಮ್ಮ ಅನುಭವ ಅಂದರೆ ನಮ್ಮದು 2 ಎಕರೆ ಜರ್ಬಾರ ತೋಟ ಇದೆ. ಈ 2 ಎಕರೆ ಜರ್ಬಾರ ತೋಟದಲ್ಲಿ 3 ತಿಂಗಳಿಂದ ನಾನು 5 ಗೇರನ್ನು 3 ಟೈಮ್ ಬಿಟ್ಟಿದ್ದೀನಿ. ಅದರ ರಿಸಲ್ಟ್ ನೋಡಿಬಿಟ್ಟು ಇದಕ್ಕೂ ಯಾಕೆ ಬಿಡಬಾರ್ದು ಅಂತೇಳ್ಬಿಟ್ಟು ಒಂದು ಯೋಚನೆ ಮಾಡಿ ಇದಕ್ಕೆ ಒಂದು ಟೈಮ್ ಮಾತ್ರ ಬಿಟ್ಟಿದ್ದೀನಿ. ಇದರಲ್ಲಿ ಒಂದೊಂದು ಗಿಡದಲ್ಲಿ 40ರಿಂದ 50 ಸೂಟ್ಸು ಕಿತ್ಕೊಂಡಿದೆ. ಈ ಥರ ಇಳುವರಿ ಬರುತ್ತೆ ಅನ್ನೋದು, ಈ ಥರ ನಮಗೆ ಸೂಟ್ಸು ಈ ಥರ ಬರುತ್ತೆ ಅನ್ನೋದು ನಮಗೂ ಗೊತ್ತಿರಲಿಲ್ಲ. ನನಗೆ ಈ ಜರ್ಬಾರದಲ್ಲಿ ಅನುಭವ ಆದಮೇಲೆ ಇದಕ್ಕೆ ನಾನು ಮಾತ್ರ ಬಿಟ್ಟಿದ್ದೀನಿ. ಇಲ್ಲ, 5 ಗೇರು ಬಿಟ್ಟಿದ್ದೀನಿ. ಒಂದು ಸಾರಿ ಬಿಟ್ಟಿದ್ದೀನಿ, ಒಂದೇ ಸಾರಿ. ಎಷ್ಟು ದಿವಸಕ್ಕೊಮ್ಮೆ ಬಿಟ್ಟಿದ್ದೀನಿ? ಒಂದು ವಾರಕ್ಕೆ ಒಂದೊಂದು ಸಾರಿ 5 ಗೇರನ್ನು ಬಿಟ್ಟಿದ್ದೀನಿ. ಹೌದು. ಸೊ ಬಿಟ್ಟ ಮೇಲೆ ನಿಮಗೆ ಸೂಟ್ಸು ಚೆನ್ನಾಗಿ ಬಂದಿದೆ. ಎಷ್ಟು ಬಂದಿದೆ ಸರ್ ಸೂಟ್ಸ್? ನೋಡಿ, ಒಂದು ಗಿಡದಲ್ಲಿ 40ರಿಂದ 50 ಬಂದಿದೆ. ಒಂದೊಂದರಲ್ಲಿ 30, ಒಂದರಲ್ಲಿ 40, 50 ನೋಡಿ ಗೊತ್ತಾಗುತ್ತೆ ನಿಮಗೆ. ಗೊತ್ತಾಗುತ್ತೆ. ಹೌದು. ಸಾಯಿಲು ಸ್ವಲ್ಪ ಲೂಸ್ ಆಗುತ್ತೆ. ಇದು ಸಾಯಿಲು ನಮ್ಮದು ಈ ಕೆಮಿಕಲ್ ಹಾಕ್ದಂಗೆ ಆಗಲ್ಲ. ಇದು ಸಾಯಿಲು ಒಂದು ಥರ ಮೃದುವಾಗುತ್ತೆ. ಸೊ ಹಂಗಾಗಿ ರೂಟ್ ಸಿಸ್ಟಮ್ಗೆ ತುಂಬ ಫಲವತ್ತಾಗಿ ಕೊಡುತ್ತೆ ಅಂತ ನನಗೂ ಒಂದು ಅನುಭವ ಆಯಿತು. ಯಾಕಂದರೆ ಅದರಲ್ಲಿ ನಾನು 3 ಟೈಮು 3 ಗೇರ್ ಬಿಟ್ಟಿದ್ದೀನಲ್ಲ. ಸೊ ಹಂಗಾಗಿ ಆ ಅನುಭವದ ಮೇಲೆ ಇದಕ್ಕೆ ಬಿಟ್ಟಿದ್ದಕ್ಕೆ ಇದೂ ನನ್ನ ರಿಸಲ್ಟ್ ಚೆನ್ನಾಗಿದೆ. ಮಾರ್ಕೆಟಿಂಗ್ಗೆ ನಮಗೆ ಈ ವಿಲ್ಸನ್ ಗಾರ್ಡನ್ ಅವರು ಬರ್ತಾರೆ. ಅವರು ಬಂದು ನಾವು ಕಟ್ ಮಾಡಿದ್ರೆ ಒಂದು ಬಂಚಿಗೆ 4 ಕೆಲವ್ರು 4 ಹಾಕ್ಸ್ತಾರೆ, ಕೆಲವ್ರು 5 ಹಾಕ್ಸ್ತಾರೆ. ಬಂಚ್ ಮಾಡಿದ್ಮೇಲೆ ಅವರು ಬಂದು ತಗೊಂಡು. ಏನು ರೇಟ್ ಬರುತ್ತೆ ಸರ್ ಒಂದು ಬಂಚ್? ಇದು ಒಂದು ಸ್ಟಿಕ್ ಬಂದು 6 ರೂಪಾಯಿ. ಮೊದಲು 5 ರೂಪಾಯಿ ಇತ್ತು, ಇವಾಗ 6 ರೂಪಾಯಿ ಮಾಡಿ. ಅಂದರೆ ಒಂದು ಸ್ಟಿಕ್ ಅಂದರೆ ಇಷ್ಟ? ಒಂದು ಸ್ಟಮ್ಮು, ಒಂದು ಸ್ಟಮ್ ಒಂದು ಅರ್ಧ ಅಡಿ. ಹೌದು. ಇದು ಕಾಮಿನಿ ಬಂದು ಒಂದು ಬಂಚ್ ಬಂದು 50 ರೂಪಾಯಿ. ಒಂದು ಬಂಚಿಗೆ ಎಷ್ಟು ಆಗ್ತದೆ ಸರ್? ಒಂದು ಬಂಚು ಸುಮಾರು ಒಂದು ಇಡೀ ಚಿಕ್ಕದು ಒಂದು ಇಡೀ ಆಗ್ತಿದೆ. ಅದಕ್ಕೊಂದು 50 ರೂಪಾಯಿ ಚಾರ್ಜ್ ಮಾಡ್ತೀವಿ. ಇದೆಲ್ಲ ಎಲ್ಲಿ ಯೂಸ್ ಮಾಡ್ತಾರೆ ಸರ್ ಇದನ್ನೆಲ್ಲ ಡೆಕೋರೇಷನ್ಗೆ, ಮದುವೆಗೆ, ಗೃಹ ಪ್ರವೇಶಕ್ಕೆ, ಫಂಕ್ಷನ್ಗಳಿಗೆ, ದೇವಸ್ಥಾನ ಇಂಥದಕ್ಕೆ ಯೂಸ್ ಮಾಡ್ತಾರೆ. ಸೊ 2 ಎಕರೆ ಇದಕ್ಕೆ ಇಳುವರಿ ಜಾಸ್ತಿ ಆಗೋದು. ಇವಾಗ ಹಾಕಿ ನಾವು 1.5 ವರ್ಷ ಆಗಿದೆ. ಇದರಲ್ಲಿ ಆದಾಯ ಏನು ಏನಿಲ್ಲ, ಮೋಸ ಏನಿಲ್ಲ, ಜನರಲ್ಲಾಗಿ ಬರುತ್ತೆ, ನಮ್ಗೆ ಆದಾಯ ಬರುತ್ತೆ. ಇದಕ್ಕೆ ಕೀಟ ಏನಿಲ್ಲ, ಇದಕ್ಕೇನು ಸ್ಪ್ರೇ ಏನು ಬೇಕಾಗಿಲ್ಲ, ಏನು ಮಾಡಂಗಿಲ್ಲ. ಸೊ ಈಗ ನೀವು ಬಯೋಗೇರ್ 1, 2, 3 ಮಾತ್ರ? ಹೌದು, 1, 3, 4, 5ವರೆಗೂ ಬಿಟ್ಟಿದ್ದೀನಿ. ಒಂದು ಸೀರೀಸ್ ಆಗಿದೆ. ನೆಕ್ಸ್ಟ್ ಸೀರೀಸು ಇನ್ನೊಂದು ಸಾರಿ ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸುಪ್ರೀಮು ಕೂಡ ನೀವು ಸ್ಪ್ರೇ ಮಾಡೋದು ಸರ್? ಆಯಿತು, ಅದರಲ್ಲಿ ನನಗೆ ನೀವು ಇದು ನೋಡಿ ಇದು ಮಾಡಿದ್ರೆ ನಾನು ಸುಪ್ರೀಮು ಬಿಡೋದಕ್ಕೆ ಯಾಕೆಂದರೆ ಇವಾಗಲೂ ಕೂಡ ನೋಡಿ ಎಲೆ. ಹೌದು. ಕೀಪಿಂಗ್ ಕ್ವಾಲಿಟಿ ಕೂಡ ಚೆನ್ನಾಗಿ ಬಂದಿದೆ. ಹೌದು. ಶೈನಿಂಗ್ ಇದೆ. ಹೌದು, ಅದು ಮೇನ್ ಇಂಪಾರ್ಟೆಂಟ್. ಡೆಕೋರೇಟಿವ್ಗೆ ಶೈನಿಂಗ್ ಇರಬೇಕು, ಎಲ್ಲಿರಬಾರ್ದು. ಹೌದು. ಸೊ ನೀವು ನಮ್ಮ MMB ಗೇರ್ 1, ಗೇರ್ 2 ಬಿಟ್ಟಿರೋದ್ರಿಂದ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಅದರಲ್ಲೇನು ಡೌಟ್ ಇಲ್ಲ. ಸೊ ಇದನ್ನು ಅಲಂಕಾರಿಕ ಬೆಳೆಗಳಾದಂಥ ಎಲ್ಲ ಬೆಳೆಗೂ ನೀವು ಹೇಳಿದಂಗೆ ಬಿಡ್ಬೋದು. ನಾನು ಡ್ರಿಪ್ಪಲ್ಲಿ ಬಿಟ್ಟಿರೋದು. ಆ ಡ್ರಿಪ್ಪಲ್ಲಿ ಬಿಟ್ಟಿರೋದ್ರಿಂದ ಏನು ವೇಸ್ಟ್ ಆಗಿಲ್ಲ. ಇದಕ್ಕೇನು ಎಷ್ಟು ಕ್ಯಾನ್ ಬಿಟ್ಟಿದ್ದೀರಿ ಸರ್ ಎಕರೆಗೆ? ಇದಕ್ಕೆ ಒಂದು 5 ಲೀಟ್ರಿಗೆ 200 ಲೀಟ್ರ್ ಮಿಕ್ಸ್ ಮಾಡಿಕೊಂಡು ಒಂದೊಂದು ಬಿಟ್ಟಾಗಿ ಬಿಟ್ಕೊಂಡು ಬಂದಿದ್ದೀನಿ. ಒಂದೊಂದು ಬಿಟ್ಟಿಗೆ ಇಷ್ಟು ಅಂತ ಡಿವೈಡ್ ಮಾಡಿಕೊಂಡು ಬಿಟ್ಕೊಂಡು. ಅದೇ ಎಕರೆಗೆ ಎಷ್ಟು? 1 ಕ್ಯಾನ್ 2 ಕ್ಯಾನ್ ಯೂಸ್ ಮಾಡಿ? ಇಲ್ಲ, ಒಂದು ಸಾರಿ 3 ಕ್ಯಾನ್ ಯೂಸ್ ಮಾಡ್ತಾ ಇದ್ದೆ. ಒಂದೊಂದು ಗೇರ್ ಫುಲ್ ಬಿಡ್ತಾ ಇದ್ವಿ ಒಂದೊಂದು ಸಾರಿ. 2 ಎಕರೆಗೂ ಸೇರಿ 3 ಕ್ಯಾನ್? 2 ಎಕರೆಗೆ ಒಂದು ಟೈಮು 3 ಕ್ಯಾನ್. ಈ ಥರ 5 ಗೇರ್ಗೆ 15 ಕ್ಯಾನ್ ಬಿಟ್ಟಿದ್ದೀನಿ. ಇಲ್ಲಿ ತನಕ ಬಿಟ್ಟಿದ್ದೀನಿ. ಹೌದು. ಎಲ್ಲ ಒಂದು ರೌಂಡ್ ಆಗೋದಿದೆ. ಒಂದು ರೌಂಡ್ ಆಗಿ. ಸೊ 2ನೇ ರೌಂಡು ಕೂಡ ನೀವು ಬಿಡ್ತೀವಿ. ರೈತರಿಗೆ ಏನು ಸಂದೇಶ ಕೊಡ್ತೀವಿ ಸರ್? ಅದೇ, ಇವಾಗ ನಮ್ಗೆ ರಿಸಲ್ಟ್ ಚೆನ್ನಾಗಿದೆ. ರಿಸಲ್ಟ್ ಚೆನ್ನಾಗಿರೋದ್ರಿಂದ ನಾವು ಧೈರ್ಯವಾಗಿ ಹೇಳ್ಬೋದು, ಇದು ಬಿಡ್ಬೋದು, ಈ ಥರ ಇದರಲ್ಲಿ ಈ ಲಾಭಾಂಶ ಇದೆ. ಸೊ ಎಲ್ಲ ಬೆಳೆಗಳಿಗೂ ರೈತರು ಇದನ್ನು ಉಪಯೋಗ ಮಾಡ್ಬೋದು ಅಂತ ನನಗೂ ಇದಾಗ. ನಾನು ಒಂದು 2-3 ಹೇಳಿದ್ದೀನಿ, ಕರ್ಕೊಂಡು ಬಂದು ತೋರಿಸಿದ್ದೀನಿ.
ಈ ಥರ ನನಗೆ ಮೊದಲು ಈ ಥರ ಇತ್ತು, ಇವಾಗ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ. ಬೇರೆ ಕಡೆ ಈ ಫರ್ಟಿಲೈಸರ್ ಬಿಡದಿರೋ ಇರೋದು ಇದೆ, ಅಥವಾ ಆ ಕಡೆ ತೋಟದಲ್ಲಿದೆ, ಅದಿಷ್ಟು ಚೆನ್ನಾಗಿ ಸ್ಟಮ್ ಇಲ್ಲ. ಅದು ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿದೆ, ರಿಸಲ್ಟ್ ಏನಂತ ತೊಂದರೆ ಇಲ್ಲ, ಚೆನ್ನಾಗಿದೆ, ಚೆನ್ನಾಗಿ ಉಪಯೋಗ ಆಗಿದೆ, ಇಳುವರಿನೂ ಹೆಚ್ಚಿಗೆ ಬರ್ತದೆ. ಹೌದು ಹೌದು. ಮುಂದೆ ಇನ್ನೂ ಒಳ್ಳೆಯದಾಗಲಿ ಸರ್. ಹೌದು, ಥ್ಯಾಂಕ್ ಯು.